ಚಿತ್ತಾಪುರ ತಾಲೂಕಾ ವಕೀಲರ ಸಂಘದ 2025-27ನೇ ಅವಧಿಗಾಗಿ ನ್ಯಾಯಾಲಯ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸೋಮಶೇಖರ್ ಬಿ ಕರ್ದಾಳಿ, ಉಪಾಧ್ಯಕ್ಷರಾಗಿ ಶಾಣಗೌಡ ಎಂ ಪಾಟೀಲ್, ಕಾರ್ಯದರ್ಶಿಯಾಗಿ ಬಿ ಭೀಮಶಪ್ಪ ಎಲ್ ವಾಡಿ, ಜಂಟಿ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಆರ್ ಅಂಗಡಿ, ಖಜಾಂಚಿಯಾಗಿ ಪರಶುರಾಮ್ ಎಂ ಗಾಯಕಡ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಮುಖ್ಯ ಚುನಾವಣಾಧಿಕಾರಿ ಮಸ್ತಾನಪ್ಪ ಬಿ ಅರುಣಕರ್, ಸಹಾಯಕ ಚುನಾವಣಾಧಿಕಾರಿ ಈಶ್ವರ ಹೊಳ್ಳಿ ಅವರು ತಿಳಿಸಿದ್ದಾರೆ. ಫಲಿತಾಂಶ ಹೊರಬೀಳುತ್ತಿದ್ದಂತೆ ಬೆಂಬಲಿಗರು, ವಕೀಲರು, ಆಯ್ಕೆಯಾದ ಎಲ್ಲರಿಗೂ ಶಾಲು ಹಾರ ಹೊದಿಸಿ ಸಿಹಿ ಹಂಚಿಕೊಂಡು ವಿಜಯೋತ್ಸವ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳು, ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವಂಟಿಯವರು, ಮಲ್ಲಿಕಾರ್ಜುನ್ ಬೃಂಗಿಮಠ, ಎಸ್.ಎಂ. ಹೋಲಿ ಸೇರಿದಂತೆ ಚುನಾವಣೆ ಕುರಿತು ಅನೇಕರು ಮಾತನಾಡಿದರು. ಈ ಚುನಾವಣೆಯನ್ನು ಬಹಳ ಸುಸೂತ್ರವಾಗಿ ಮಾದರಿಯವಾಗಿ ಯಾವುದು ಅಹಿತಕರ ಘಟನೆಗೆ ಆತಂಕ ಪಡುವಂತೆ ಚುನಾವಣೆಯನ್ನು ನಡೆಸಿಕೊಳ್ಳುವಂಥ ಚುನಾವಣಾಧಿಕಾರಿಗಳಂತ ವರ್ತನಾಪತಿಯಲ್ಲಿ ಈಶ್ವರ ಅರಳಿಯಲ್ಲಿ ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸೋಮಶೇಖರ್ ಕರ್ದಾಳಿ, ಉಪಾಧ್ಯಕ್ಷರಾದ ಶರಣಗೌಡರವರೇ ಮತ್ತು ಈ ತಾನೇ ಪೊಲೀಸ್ ಅವರು ಹೇಳಿದರು, ನೀವು ಅಕಸ್ಮಾತ್ ನಿರೀಕ್ಷೆ ಇದ್ದು ನಾವು ನಿರೀಕ್ಷೆ ಬೇಡಿ ಅಂತ ಎಲ್ಲರೂ ನಿರೀಕ್ಷೆ ಬೇಡ ಅಂತ ಅನುಭವಿ ಕಾರ್ಯದರ್ಶಿಗಳಾಗಿ ನೀವು ಒಡೆಯವರೇ ಪರಶುರಾಮಂದ್ರೆ ಸಂದರ್ಭದ ಡಿಪಾಸಿಟ್ ಮಾಡಿ ಮತ್ತು ಸಹಕಾರಿಗಳಂತ ಎಲ್ಲ ಹಿರಿಯ ವಕೀಲರು, ಹಿರಿಯ ವಕೀಲರು ಮತ್ತು ತಮ್ಮೆಲ್ಲ ಅನುಭವವನ್ನು ಆತ್ಮೀಯರು ವಿಜಯಪುರದಿಂದ ಬಂದಿರತಕ್ಕಂಥ ನಮ್ಮೂರಲ್ಲೂ ಅಲ್ಲೂರು ನಮ್ಮೂರು ಮನೆ ಮನೆ ನಮ್ಮ ಮನೆಗಳನ್ನು ಬಂದಿ ಮಾಡ್ತಾರೆ. ಫಲಿತಾಂಶ ಏನೋ ಬಂದಿದೆ. ಚುನಾವಣೆ ಆಗಬಾರ್ದು ಅಂತಕ್ಕಂಥ, ಯಾಕಂದ್ರೆ ಗೆದ್ದಂಥ ಜನಗಳಿಗೆ ಅನುಭವ ಬೇಕು. ಚುನಾವಣೆ ಆದರೂ ಒಳ್ಳೆಯದು ನಾವು ಸಮಾಜದಲ್ಲಿ ಬರುವ ನಂತರ ಯಾವುದೇ ಪಕ್ಷ ಇರಲಿ, ಯಾವುದೇ ಸ್ಪರ್ಧಾಲಯ ಇರಲಿ, ಒಬ್ಬ ವಕೀಲರ ತಗೊಂಡು ಪಿಎಚ್ಡಿ ಹೋಗ್ತಾರೆ, ಕ್ಷೇತ್ರದ ಚುನಾವಣೆ ಫೇಸ್ ಮಾಡಕ್ಕೆ ಹೋಗ್ತಾರೆ. ಸಂದರ್ಭ ಬಂದಾಗ ವಕೀಲರು ಚುನಾವಣೆಯಿಂದ ತಕ್ಕಂಥ ಕೈ ಬರ್ತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಇಷ್ಟೆಲ್ಲ ಮೀನ್ಸ್ ಹೋಗ್ಯಾರ, ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ಯಾರ. ಧರ್ಮ ಸಿಂಗ್ ಅವರು ಮತ್ತು ತಂಗಿಯವರು ಅಂತಂದರೆ ಅವರು ಇವರು ನ್ಯಾಯವಾದಿಗಳು, ಈ ಚುನಾವಣೆ ಮಾಡಬೇಕು, ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ನಾವು ಇಲ್ಲಿ ಎಲ್ಲ ಬಯಸ್ತೇವೆ. ನೇರವಾಗಿ ದಿಟ್ಟ ಹೆಜ್ಜೆಯಿಂದ ಹೇಳ್ತಕ್ಕಂಥ ಒಂದು ಎದೆಗಾಟಿ ನಮಗೆ ಕೆಲವು ಸಂದರ್ಭ ಬಂದಾಗ ನೀವು ಚುನಾವಣೆ ಮಾಡಬೇಕಂತಂದ್ರೆ ಏನು ಕಾರಣ ಅಲ್ಲ, ಚುನಾವಣೆ ಆಕಾಂಕ್ಷ ಸ್ಪರ್ಧೆ ಇರತಕ್ಕಂಥ ಗುರಿಯಾಳು ಏನಿರ್ತದೆ ಅಭ್ಯರ್ಥಿ ಚುನಾವಣೆ ಹೇಗೆ ಫೇಸ್ ಮಾಡಬೇಕಂತ ಅನುಭವ
ಬಂದರೂ ಕೂಡ ಜನರಿಗೆ ಅಂತ ಹೇಳಕತ್ತೀವಿ ಅವಿರೋಧ ಆಗ್ತಕ್ಕಂಥ ಕೆಲಸಕ್ಕೆ ನಾವು ನೀವು ಕೈ ಹಾಕೋದು. ಯಾಕಂದ್ರೆ ಮನಸ್ತಾಪ ಬಂತವು ಅವರು ನಾವು ಇವರು ನೀವು ಎಲ್ಲರೂ ನಾವು ಆಡ್ಬೇಕಾಗಿ ತರ್ತೀವಿ. ಅದಾಗಲ್ಲ ಬೆಳಿಬೇಕು ಅವಿರೋಧ ಮಾಡ್ತಕ್ಕಂಥ ಕೆಲಸ ನಾವು ಮುಂದೆ ಹಿರಿಯರಂತಕ್ಕಂಥ ಒಂದು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಅವರಿಗೂ ಕೂಡ ಅನುಭವದ ಜೊತೆಗೆ ಕೆಲವು ಡ್ರಾಯಿಂಗ್ ತಪ್ಪದಂತಾನೆ ಡ್ರಾಯಿಂಗ್ ಕಡೆಗೆ ತಿಳ್ಕೋಬೇಕು. ಈಗ ಕೇಸ್ ಕೊಡಕ್ಕೆ ಬಂದವ ಥಿಯೇಟರ್ ಒಳಗೆ ಬಂದವ ಉದ್ರಿ ಮಾಡ್ಕೊಂಡು ಬರ್ತಾರೆ ನೀವು ಒಳ್ಳೆ ಉತ್ತರ ಕಲಿಬೇಕು. ನಮ್ಮ ಹಿರಿಯರು ಗಂಗಾನ ಬಹುತೇಕ ಇಲ್ಲಿರ್ತಕ್ಕಂಥ ಕೆಲವು ಜೂನಿಯರ್ಸ್ಗೆ ಅದು ಕೊಡಲಿಕ್ಕಿಲ್ಲ, ಅಲ್ಲಿ ಇರ್ತಕ್ಕಂಥ ಸೀನಿಯರ್ಸ್ಗೆ ಮಿಡ್ಲ್ ಸೀನಿಯರ್ಸ್ಗೆ ರಜೆ ಇದೆ. ಮೂಲತಃ ಇದೇ ಊರ ದೊಡ್ಡದಿ ನಮ್ಮ ಸ್ವಂತ ಊರ. ನಾನು ಪ್ರಾಕ್ಟೀಸ್ ಮಾಡೋದು ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಊರ ವಿದ್ಯಾಪುರ ಪ್ರಾಕ್ಟೀಸ್ ಮಾಡ್ತೀನಿ. ಬೇರೆ ಬೇರೆ ಬಾಗಲಕೋಟೆ ಬೆಳಗಾವಿ ಈ ನೆಲೆಯಲ್ಲಿ ಕಾಂಗ್ರೆಸ್ ಸಿಕ್ಕಿದ್ರು. ಬಟ್ ಅಲ್ಲಿ ನನ್ನ ಎಲ್ಲಿಯಾದರೂ ನನ್ನ ತಂದೆ ಒಂದು ಮಾತು ಇರ್ತದೆ, ನಾನು ಮೊದಲನೇ ಯಾವ್ದು ಚಿತ್ತಾಪುರ ಎಲ್ಲಿದ್ರು ನನ್ನ ಚಿತ್ತಾಪುರ ಇಲ್ಲಿವರೆಗೂ ಮುಂದೆ ಕೊಡ್ತೀನಿ. ಎಲ್ಲ ಸಹಕಾರ ಇದೆ. ಇಲ್ಲಿರ್ತಕ್ಕಂಥ ಎಲ್ಲರೂ ನನಗೆ ಬೇರೆಯವರಲ್ಲ ಒಂದು ಮಾತು ಹೇಳ್ತೀನಿ. ಬಿಲ್ಡಿಂಗ್ನಲ್ಲಿ ಭಾಳ ಖುಷಿ ಆಗ್ತದೆ. ನಮ್ಮಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕದ ಒಂದು ಬಿಲ್ಡಿಂಗ್ ಬಿಟ್ಟರೆ ಇಡೀ ರಾಜ್ಯದಲ್ಲಿ ತಾಲೂಕು ಬಿಲ್ಡಿಂಗ್ ಬೆಸ್ಟ್ ಬಿಲ್ಡಿಂಗ್ ಅಂತ ಕೊಡೋದು ಚಿತ್ತಾಪುರ ತಾಲೂಕು ಸಮೇತ. ಇದಕ್ಕೆ ಕಾರಣ ಅಂದರೆ ನಿಮ್ಮೆಲ್ಲರೂ ಇಲ್ಲಿ ಬಂದು ಎಲೆಕ್ಷನ್ ಮಾಡಿ ನೋಡಿದ ಬೆಳಗ್ಗೆ 5 ಜನರೆಲ್ಲ ಗೆಳೆಯರ ಮಧ್ಯೆ ಇಲ್ಲಿ ಸೋತ್ ಕ್ಯಾಂಡಿಡೇಟು ಗೆದ್ದ ಕ್ಯಾಂಡಿಡೇಟ್ ಇಬ್ಬರು ಈ ಕಾರ್ಯಕ್ರಮದಲ್ಲಿರಲ್ಲ. ಇದು ಮೊದಲನೇ ನಡೆಯುತ್ತೆ. ಈಗೆಲ್ಲ ಯಾಕೆ ಚಿತ್ತದ ಜ್ಞಾನ ಪುರ ಅಂದ್ರೆ ಜ್ಞಾನದ ಪುರ. ಇಡೀ ವಿಶ್ವಕ್ಕೆ ರಾಷ್ಟ್ರಕೂಟ ರಾಜಧಾನಿ ಇದ್ದಾಗ ಇಡೀ ವಿಶ್ವದ ಜನ ನಮಗೆ ಕಲೆ ಪಡ್ತಿದ್ರು ಚಿತ್ತಾಪುರಕ್ಕೆ ಬನ್ನಿ ಜ್ಞಾನ ತಗೊಂಡು ಹೋಗ್ತಿರು. ಅಂತಹ ಜ್ಞಾನವನ್ನು ಸಮಭಾವ ಎಲೆಕ್ಷನ್ ಅಲ್ಲಿ ಹೆಂಗೆ ನಡೆಸಬೇಕಂದ್ರೆ ಸ್ಪೋರ್ಟಿವ್ ಆಗಿ ಕ್ರೀಡಾಕೂಟದಾಗ ಒಂದು ಕ್ಲಾಸ್ ಸೋತು ಒಂದು ಕ್ಲಾಸ್ ಗೆಲ್ತದೆ. ಮತ್ತೆ ಅನಿವಾರ್ಯ ಮತ್ತೆ ಎಲ್ಲರೂ ಕೂಡ ನಾವು ಒಂದೇ ಸ್ಕೂಲಲ್ಲಿ ಹೋಗ್ತೀವಲ್ಲ, ಆ ಪರಂಪರೆಯನ್ನು ಮುಂದುವರಿಸಿಕೊಂಡ್ರೆ ನಿಜವಾಗ್ಲೂ ಸಿಗ್ತಾರ ಪ್ರತಿಯೊಬ್ಬ ಸ್ಪರ್ಧಿಗೂ ನಾನು ಅಭಿನಂದನೆ. ಎರಡನೇದಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಹೊಸ ಕಾಯ್ದೆಗಳು ಸೊ ನಾನಾ ಎಕ್ಸ್ಪರ್ಟ್ಸ್ ಕರ್ಕೊಂಡು ಬರ್ತೀನಿ. ಅವ್ರು ಕರೋದು ಬಿಡೋದು ಕರ್ಕೊಂಡು ತರೋದು ನನ್ನ ಜವಾಬ್ದಾರಿ. ಇಲ್ಲಿ ಇರ್ತಕ್ಕಂಥ ಜೂನಿಯರ್ಸಿಗೆ ಕಟ್ಟಿಸ ಮಾಡೋದಕ್ಕೆ ಸೇರಿದೆಯಲ್ಲ ಅದು ಭಾಳ ಕಡೆ ಹೋಗ್ತೀವಿ. ರಾಜ್ಯದ ಬೇರೆ ಬೇರೆ ಆರ್ಗ್ಯುಮೆಂಟ್ ಅದು ಕೊರತೆ ಇದೆ. ದಯವಿಟ್ಟು ಈಗ ಆಗ್ಬಿಟ್ಟಿರ್ತಕ್ಕಂಥ ಸೋಮವಾರಗಾಗಲಿ ಇಲ್ಲಿರ್ತಕ್ಕಂಥ ಗೌಡರಿಗಾಗಲಿ ಇವರಿಗಾಗಲಿ ಬೆಂಗಳೂರಿಗೆ ಏನು ಕೇಳ್ಕೊಂಡ್ರೆ ನಿಮ್ಮ ಕಾಲಾವಧಿಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜೂನಿಯರ್ಸಿಗೆ ಒಂದು ಪ್ರಾಕ್ಟೀಸ್ ಅಡ್ವೊಕೇಸಿ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಪುಸ್ತಕಗಳಿದಲ್ಲ ಅದನ್ನು ಕಲಿಸ್ತಕ್ಕಂಥ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡಿ ಅದಕ್ಕೆ ನಾನು ಮನಧನದಿಂದ ನಾನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಪರಿಚಯ ಬರೋಕ್ಕಾಗ ಸ್ವಲ್ಪ ತಿರುತ್ತಾರೆ ಯಾರು ಮಾಡ್ತಾರೆ ನೋಡಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಗೆದ್ದಿರ್ತಕ್ಕಂಥ ಬಹಳ ಖುಷಿ ಆಗ್ಬೇಡ್ರಿ, ಸೂತ್ರ ನಾರಾಜ್ ಆಗ್ತಾರೆ. ನಾವೆಲ್ಲರೂ ಈ ಸಮಾಜವನ್ನು ಕಟ್ಟಲಿಕ್ಕೆ ಮಹಾರಾಷ್ಟ್ರ ಕಟ್ಟಲಿಕ್ಕೆ ನಾವು ಮಹಾರಾಷ್ಟ್ರ ಮನೆ ಬೆಂಗಳೂರು ಹೋಗಿದೆ ವಿವೇಕಾನಂದ ಸಿಕ್ಕಿದ್ರ ಬೆಂಗಳೂರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಬಿಲ್ಡಿಂಗ್ ಬಗ್ಗೆ ಡಿಸ್ಕಸ್ ಏನು ಬಿಲ್ಡಿಂಗ್ ಅಂದ್ರೆ ಯಾಕೆ ನಾವು ಬರೀ ನಮ್ಮ ಉತ್ತರ ಕನ್ನಡದಾಗ ಚಿತ್ತಾಪುರ ಮಹಾರಾಷ್ಟ್ರ ನೋಡ್ರಿ ಮತ್ತೆ ಮುದ್ದೇಬಾಳದವ್ರಿ ಅಂದಾಗ ಹೌದು ಭಾಳ ಚೆನ್ನಾಗಿದೆ ಎಲ್ಲ ಮಂಜೆ ಎಲ್ಲ ಹೋಗ್ತಕ್ಕಂಥ ಮಾತಾಡೋದು ಇಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡತಕ್ಕಂಥ ನಾವಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ನಾನು ಇಲ್ಲಿ ಸಾಹಿತ್ಯ ಪ್ರದರ್ಶನ ಮಾಡಲ್ಲ, ಮತ್ತೊಬ್ಬ ಬಂದಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಸಮಯ ಎಲ್ಲ ಖುಷಿ ಪಡ್ತಕ್ಕಂಥದ್ದು. ಈಗ ಯಾರು ಹಾರ ಹಾಕೋದಿಲ್ಲ, ಆ ಹಾರ ಹಾಕೋದು ನಾ ತಿಳ್ಕೊಂಡ್ರೆ ಅಧ್ಯಕ್ಷರಿಗೆ ಏನು ಹಾರ ಹಾಕ್ತೀವಂದ್ರೆ ಅದು ಸನ್ಮಾನ ಇರ್ಬೋದು. ಆದರೆ ನಿಮಗೆ ಆ ಹಾರದ ಎಷ್ಟು ಹಾರಗಳು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಅದು. ಆ ರೆಸ್ಪಾನ್ಸ್ ಸೀನಿಯರ್ಸ್ ಇರ್ತಾರ. ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಗೆ ಓಟ್ ಹಾಕದೇ ಇರಲಿ ಹಾಕಿದವರು ಇರಲಿ ಏನೇ ಇದ್ರು ಸಮೇತ ಅವರೆಲ್ಲರ ಭೇಟಿಯಾಗಿ ಮೊದಲು ವಿಚಾರಣೆ ಮಾಡಿ ಕಂಡುಕೊಂಡು ಅದು ಕಾರ್ಯಕ್ರಮ ಮಾಡಿ ನನಗೂ ದಯವಿಟ್ಟು ಸಭೆಗಳಿಂದ ಪರಿಚಯ ಬರೋಕ್ಕಾಗ ಸ್ವಲ್ಪ ತಿರುತ್ತಾರೆ ಯಾರು ಮಾಡ್ತಾರೆ ನೋಡಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಗೆದ್ದಿರ್ತಕ್ಕಂಥ
ಮಾಡ್ಯಾರ. ನಮ್ಮ ನೀವು ನಾಯಕರು ಅಂತ ನಾವು 5 ಜನ ಎಲ್ಲರೂ ತಂದು ನಾಯಕರು ಅಂತ ಮಾಡ್ಯಾರ. ನೀವು ನಾಯಕತ್ವ ಮಾಡಿ ಎಲ್ಲ ಸಮಸ್ಯೆಗಳ ಬಗೆಹರಿಸಿ ಒಂದು ಬಾರ್ ಅಸೋಸಿಯೇಷನ್ನಲ್ಲಿ ಏನು ಪ್ರಾಬ್ಲಮ್ ಅದ, ಅಲ್ಲಿಂದು ವಕೀಲರಿಗೆ ಏನು ಪ್ರಾಬ್ಲಮ್ ಅದ, ಜೂನಿಯರ್ ಅಡ್ವೊಕೇಟ್ಸ್ಗೆ ಏನು ಪ್ರಾಬ್ಲಮ್ ಅದ, ಮತ್ತು ಮೇಲಾಗಿ ಇಲ್ಲಿ ಕುಂದುಕೊರತೆ ಸ್ವಲ್ಪ ಕುಂದುಕೊರತೆಗಳ ಅವೆಲ್ಲವನ್ನು ನಿಭಾಯಿಸಿಕೊಂಡು ನಿಟ್ಟಿನಲ್ಲಿ ಮಾಡಿದ್ರೆ ಮುಂದಿನ ದಿನ ಮತ್ತೆ ನೀವೇ ಬಂದ ಆಯ್ಕೆ ಮಾಡಿ ಬರೋದ್ರೆ ಏನು ಸಂದೇಶ ಇಲ್ಲ, ಅದರಲ್ಲಿ ಏನೋ ಇದಿಲ್ಲ ಕುಂದುಕೊರತೆ. ಅದಕ್ಕೆ ನಾವು ಗೆದ್ದ ನಂತರ ಗೆದ್ದ ಮೇಲೂ ನಿಮ್ಮ ಅವಧಿ ಮುಗಿಯೋದನ್ನ ಒಂದು ನಿರಂತರ ಸೇವೆ ಜೂನಿಯರ್ಸ್ ಸೀನಿಯರ್ಸ್ ಅಲ್ಲಿದು ಕಚೇರಿಗಳು ಅಲ್ಲಿದು ಕೋರ್ಟ್ ಸಂಘದ ಅನ್ಯೋನ್ಯವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಹಾರೈಸುತ್ತಾ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೂ. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಚಂದ್ರಶೇಖರ ವಂಟಿ, SP ಸಾತ್ನೂರ್ಕರ್, ಗಂಗಾಧರ್ ಸಾಲಿಮಠ್, ಮಲ್ಲಿಕಾರ್ಜುನ್ ಬಿರ್ಗಿಮಠ್, VS ರೆಡ್ಡಿ, SM ಹೋಳಿ, BS ಬೆನ್ನೂರ್, N ಕಡವೂರ್, SN ಪಾಟೀಲ್, ಬಿ ದೊಡ್ಡಮನಿ, LA ಪಾಟೀಲ್, ಶರಣಗೌಡ ಪಾಟೀಲ್, ಗಿರಿಧರ್, ವೈಷ್ಣವ್ ಅಯ್ಯಣ್ಣ ವಂಟಿ, ಬಸವರಾಜ್ ಸಿಂಪಿ, ಅಶ್ವತ್ಥರಾಮ್ ಟಿ ರಾಥೋಡ್, ಧನರಾಜ್ ದೇಶಪಾಂಡೆ, ಪ್ರಸಾದ್ ವಂಟಿ, HN ಶೇಖ್, SN ಅನ್ವಾರ್, ಸಿದ್ದರಾಜು ಹೂಗಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಅಣ್ಣಾರಾಯ್, ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.